ನಿಮ್ಗೆ 5 ಮಂದಿ ಮಕ್ಕಳು. ಅದರಲ್ಲಿ ದೊಡ್ಡವನ ಹೆಸರು ನೋಯಲ್. ನಮ್ಮೊಟ್ಟಿಗೆ ಬಂದ ನೋಯಲ್. ಆಮೇಲೆ ಸಾಮುವೇಲ್. ಆಮೇಲೆ ಸಿಂಥಿಯಾ. ಆಮೇಲೆ ರೋಷನ್. ಆಮೇಲೆ ಶಾಲೆಟ್ ನಮ್ಮ ಯುವತಿ. ಶಾಲೆಟ್ ಮನೆಗೆ ನಾನು ಹೋಗಿದ್ದೀನಿ. ಶಾಲೆಟ್ ನಮ್ಮ ICUIM ಅಲ್ಲಿ ಬಹಳ ಆಕ್ಟಿವ್ ಆಗಿದ್ಲು. ಅವರ ಮನೆಗೂ ನಾನು ಆವಾಗ ತುಂಬಾ ವರ್ಷ ಫಾದರ್ ಜೇಕಬ್ ಇರುವಾಗ ಇಲ್ಲಿ ಬಂದಿದ್ದೆ. ಆವಾಗ ನೋಡಿದಕ್ಕೂ ಇವಾಗ ನೋಡಿದಕ್ಕೂ ನೀವು ಯುವತಿಯಾಗಿದ್ದೀರಿ. ಈಗ ನಿಮ್ಗೆ ಎಷ್ಟು ವರ್ಷ? 75 ವರ್ಷ. ಆದ್ರೆ ನೀವು ಇಲ್ಲಿ ಇರುವಾಗ ನೀವು ಊರು ಯಾವ್ದು? ಇದೇ ಊರ ಬಂದಿದ್ದೀರಿ? ಮದುವೆ ಆಗಿ ಬಂದಿದ್ದು ಇದೇ ಊರು. ಆದ್ರೆ ನೀವು ಇರುವಾಗ ಅವರ ಅಪ್ಪ ನಿಮ್ಮ ಅಣ್ಣ. ಅಜ್ಜ. ಓಕೆ. ನಿಮ್ಮ ಮೊಮ್ಮಗಳಾಗ್ತಾರಲ್ಲ ಅಮ್ಮ. ಈಗ ನೀವು ಇಲ್ಲಿ ಬರುವಾಗ ಆವಾಗೆಲ್ಲ ಕಾರು, ಬೈಕು, ಬಸ್ಸು ಏನಿರ್ಲಿಲ್ಲ. ಈಗ ನಾವು ಕಾರು, ಬೈಕ್ ಎಲ್ಲ ನೋಡ್ತೀವಿ. ಆವಾಗ ನೀವು ಹೇಗೆ ಬರ್ತಿದ್ರಿ? ಇಲ್ಲೆಲ್ಲ ನಡ್ಕೊಂಡು ಬರ್ತಿದ್ರಿ? ಏನ್ ಮಾಡ್ತಿದ್ರಿ ಕೆಲಸ ಇಲ್ಲಿ? ಏನ್ ಬೆಳೀತಿದ್ರಿ? ತರಕಾರಿ ಬೆಳೆಯೋದು, ಕಬ್ಬು ಬೆಳೆಯೋದು, ರಾಗಿ ಬೆಳೆಯೋದು, ಮತ್ತೆ ಸುಗ್ಗಿ, ಕಾರ್ಗದ್ದೆ, ಭತ್ತ ಅದರಲ್ಲೆಲ್ಲ ಆಗ್ತಿತ್ತ? ಜೀವನ ಸಾಗ್ಲಿಕ್ಕೆ ಆಗ್ತಿತ್ತ? ಪೇಟೆಗೆ ಹೋಗ್ಬೇಕಾದ್ರೆ ಹತ್ರ ಎಲ್ಲಿ ಇತ್ತು? ಇಲ್ಲಿ ಪೇಟೆ ನಿಮ್ಗೆ ನಗರ. ಇಲ್ಲಿಂದ ನಗರ ಒಂದು 18 ಕಿಲೋಮೀಟರ್ ಇದೆ. 7 ಕಿಲೋಮೀಟರ್. ನಗರ 7 ಕಿಲೋಮೀಟರ್ ಇದೆ. ಅಲ್ಲಿಂದ ಹೊಸನಗರ. ಏನ್ ಬೇಕಾದ್ರೂ ಹೊಸನಗರ ಹೋಗ್ಬೇಕಲ್ಲ, ಸಿಗ್ತಿತ್ತು. ಬಹಳ ನೀವು ಕೆಲಸ ಮಾಡಿರ್ಬೇಕು ಇದರಲ್ಲೆಲ್ಲ, ಈ ತೋಟದಲ್ಲಿ, ಗದ್ದೆಯಲ್ಲಿ, ಮಣ್ಣಿನಲ್ಲಿ ಮಣ್ಣಾಗಿ. ನಮ್ಮ ಅಮ್ಮ ಕೂಡ 83 ವರ್ಷ ಇದ್ದಾರೆ. ಹಂಗೆ ಕೆಲಸ ಮಾಡ್ತೀವಿ. 8 ಎಕರೆ ಜಮೀನಿದೆ. ಅಮ್ಮನೂ ಕೂಡ ಹುಲ್ಲು ತೆಗೆದು ಮಾಡ್ತಿದ್ವಿ. ಹಸುಗಳು ಎಷ್ಟಿದ್ವಿ ನಿಮ್ಗೆ ಯಾವಾಗ? 25 ಹಸುಗಳನ್ನು ನೋಡಿದ್ದೀರಿ. ಅವಾಗ ಕೆಲಸದವರೆಲ್ಲ ಯಾರಿಲ್ಲ, ನಾವೇ ಕೆಲಸದವರಲ್ವಾ? ನೀವೇ ಕೆಲಸ ಮಾಡ್ಬೇಕು. ಈ ಚಿಕ್ಕ ಮಕ್ಕಳೆಲ್ಲ ಚಿಕ್ಕ ಮಕ್ಕಳು ಇದ್ರು ಅಲ್ವಾ? ಆ ಮಕ್ಕಳಿಗೆ ಮಳೆ ಕಾಲದಲ್ಲಿ ಬಹಳ ಮಳೆ ಇರುತ್ತೆ ಇಲ್ಲಿ. ಹೆಂಗೆ ಕರೆಂಟ್ ಇರ್ಲಿಲ್ಲ, ಹೆಂಗಿರ್ತಿದ್ರಿ ನೀವು? ದೀಪ. ಯಾವ ಮನೆ ಇತ್ತು ನಿಮ್ಗೆ ಯಾವಾಗ? ಹುಲ್ಲಿಂದು ಹಳೆ ಮನೆ. ಇಲ್ಲಿಂದ ಚರ್ಚಿಗೆ ನಿಮ್ಗೆ ಎಷ್ಟು ದೂರ ಆಗುತ್ತೆ? ಈ ಹಳೆ ಚರ್ಚಿಗೆ 2 ಕಿಲೋಮೀಟರ್ ಆಗುತ್ತಾ? ಆದ್ರೂ ಚರ್ಚಿಗೆಲ್ಲ ಹೋಗ್ತಿದ್ರಿ ನೀವು? ರೆಗ್ಯುಲರ್ ಆಗಿ ನಾನು ನೋಡಿದ್ದೀನಿ. ಇವರು ಬಹಳ ರೆಗ್ಯುಲರ್ ಆಗಿ ಚರ್ಚಿಗೆ ಬರ್ತಿದ್ರು. ಇವರ ಮಗಳು ನಮ್ಮ ICUIM ಅಲ್ಲಿ ಕೂಡ YCS ಅಲ್ಲಿ ಕೂಡ ಇದ್ಲು. ಶಾಲೆಟ್ ಬೆಂಗಳೂರಲ್ಲಿ ಇದ್ದಾಳೆ. ಸೊ ಬಹಳ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ. ನೀವು ನಮ್ಮ ಯುವ ಜನರಿಗೆ ಏನ್ ಸಂದೇಶ ಕೊಡ್ತೀರಿ? ಇಲ್ಲೆಲ್ಲ ಯುವ ವಿದ್ಯಾರ್ಥಿಗಳು ಬೇರೆ ಬೇರೆ ಪ್ಯಾರಿಶ್ ಇಂದ ಬಂದಿದ್ದಾರೆ, ಚರ್ಚಿಂದ ಬಂದಿದ್ದಾರೆ. ಈಗಿನ ಮಾಡರ್ನ್ ಯುವ ಜನರು ಮೊಬೈಲ್ ಹಿಡ್ಕೊಂಡು ಅಲ್ಲಿ ಇಲ್ಲಿ ಅಪ್ಪ ಅಮ್ಮ ಅಡಿಗೆ ಮಾಡಿದ್ದು ತಿಂದು ಅವರ ನಂತರ ತೆಳಗಾಗ್ತಾರೆ. ಇವರಿಗೆಲ್ಲ ಸಂದೇಶ ಏನ್ ಕೊಡ್ತೀರಿ ನೀವು? ಕಷ್ಟ ಪಡ್ಬೇಕಾ ಬೇಡವಾ? ಕಷ್ಟ ಪಡ್ಬೇಕು. ತರಕಾರಿ ನಡ್ಬೇಕು, ಮತ್ತೆ ಗದ್ದೆ ಕೆಲಸನೂ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಮಾಡಿದ್ರೆ ಮಾತ್ರ ತಿನ್ನಕ್ ಸಿಗುತ್ತೆ. ಇದಿದ್ರೆ ಕಷ್ಟ ಆಗುತ್ತೆ. ಮುಂದೆ ಕಾಲ ಕಳೆಯೋದು ಕಷ್ಟ ಆಗುತ್ತೆ. ಅಪ್ಪ ಅಮ್ಮನಿಗೂ ಸಹಾಯ ಮಾಡ್ಬೇಕಲ್ವಾ? ಯಾಕಂದ್ರೆ ಕಷ್ಟ ಪಡುವುದು ಮನೆಯಲ್ಲಿ ಯಾರು? ಅಪ್ಪ ಅಮ್ಮ ಓದಿಸ್ತಾರೆ. ಮಕ್ಕಳು ದೂರ ಹೋಗ್ತಾರೆ, ಬೆಂಗಳೂರು, ಡೆಲ್ಲಿ, ಗಲ್ಫಿಗೆ. ಆಮೇಲೆ ಅಪ್ಪ ಅಮ್ಮ ಕೆಲವರು ಮರೀತಾರೆ ಅಲ್ವಾ? ಕೆಲವರು ಮರೆಯೋಲ್ಲ. ಸೊ ನಾವಿವತ್ತು ಇಲ್ಲಿ ನೋಯಲ್ ಅಂತೇಳಿ ನಮ್ಮ ಸಹೋದರ ಅವರ ಮನೆಯಲ್ಲಿ ಬಂದಿದ್ದೀವಿ. ಅವರು ಈ ನಮ್ಮ ವಿಶೇಷ ಶಿಬಿರಕ್ಕಾಗಿ ಹಳ್ಳಿ ಜೀವನದ ಅನುಭವವನ್ನು ನಮಗೆ ಕೊಟ್ಟಿದ್ದಾರೆ. ಅವರ ಕುಟುಂಬಸ್ಥರೆಲ್ಲ ಇದ್ದಾರೆ. ಬಹಳ ಸಂತೋಷ ಏನಂದ್ರೆ ನಾವು ಇವ್ಯಾಲ್ಯೂಯೇಷನ್ಗೆ ಕೂತ್ಕೊಳ್ಳುವಾಗ ಅವರ ತಾಯಿ, ಅವರ ಸೊಸೆಯಂದಿರೆಲ್ಲ ನಮ್ಮ ಜೊತೆಗೆ ಇವ್ಯಾಲ್ಯೂಯೇಷನ್ ಕೂತ್ಕೊಂಡಿದ್ದಾರೆ. ಬಹಳ ಸಂತೋಷವಾದ ವಿಚಾರ. ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ. ನಮಗಾಗಿ ಪ್ರಾರ್ಥಿಸಿ, ನಮ್ಮ ಮಕ್ಕಳಿಗಾಗಿ ಎಲ್ಲ ಪ್ರಾರ್ಥಿಸಿ. ಓಕೆ, ವೆರಿ ಗುಡ್. ಗಾಡ್ ಬ್ಲೆಸ್ ಯು. ಕ್ಯಾಮರಾಮನ್ ಸ್ಟೀಫನ್ ಲೋಬೋ ಜೊತೆ ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ, YCS ಕ್ಲಾಪ್ ಗೋ. YCS, YSN, we are one.